ವೆಂಕಟೇಶ್ ಸರ್, ಈಗ ಆಗಲೇ ಸುನಿಲ್ ಸರ್ ಅವರು ಹೇಳ್ತಾ ಇದ್ರು, ರೂಪಾಯಿ ಮೌಲ್ಯ ಏನಿದೆ ಅದು ಕುಸಿತ ಆಗೋದಕ್ಕೆ ಕಾರಣ, ಜೊತೆಗೆ ಈ ಟ್ಯಾಕ್ಸ್ ಸಿಸ್ಟಮ್ ಇದೆಯಲ್ಲ ಅದು ಜನರಿಗೆ ಸರಿಯಾಗಿ ಏನು ಕಟ್ತಾ ಇದ್ದೀವಿ ನಾವು, ಎಲ್ಲಿ ಕಟ್ ಆಗ್ತಾ ಇದೆ, ಏನಕ್ಕೆ ಕಟ್ ಆಗ್ತಾ ಇದೆ, ಇದ್ಯಾವುದು ಕೂಡ ಜನರಿಗೆ ಸರಿಯಾಗಿ ಗೊತ್ತಾಗ್ತಾನೆ ಇಲ್ಲ ಅಂತ ಒಂದು ಸ್ಥಿತಿಲಿ ಇದೆ. ಈಗ ಬಡ್ಜೆಟ್ ಕೂಡ ನಮ್ಮದು ರೆಡಿ ಆಗಬೇಕು, ವಾರ್ಷಿಕ ಅಂತ್ಯಕ್ಕೆ ಬಂದಿದ್ದೀವಿ. ಈಗ ಬಜೆಟ್ನಲ್ಲಿ ನಾವು ಈ ರೂಪಾಯಿ ಮೌಲ್ಯ ಕುಸಿತ ಆಗಿರ್ಬೋದು, ಜೊತೆಗೆ ನಮ್ಮ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ಟ್ಯಾಕ್ಸ್ ಸಿಸ್ಟಮಿಗೆ ಸಂಬಂಧಪಟ್ಟಂತೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀರಿ? ಈಗ ನೋಡು, ಟ್ಯಾಕ್ಸೇಷನ್ ಸಿಸ್ಟಮು ಫಾಲ್ಟಿ ಇತ್ತಂದರೆ ಸೊ ಅದು ಡಿಸ್ಬ್ಯಾಲೆನ್ಸ್ ಅಂತ ಮಾಡ್ತದೆ ಅದು. ಈಗ GST ಲಾಂಚ್ ಮಾಡಿದಾಗ ಆ್ಯಸ್ ಇಫ್ ಇಟ್ ಈಸ್ ಔಟ್ ಆಫ್ ದ ವರ್ಲ್ಡ್, ಔಟ್ ಆಫ್ ದ ದಿಸ್ ಥಿಂಗ್ ಅಂತ ಒಂದು ಮಿಡ್ ನೈಟದಲ್ಲಿ ಅನೌನ್ಸ್ ಆದದ್ದು, ಆ್ಯಸ್ ಇಫ್ ವಿ ಸೆಲೆಬ್ರೇಟೆಡ್ ಇಂಡಿಪೆಂಡೆನ್ಸ್ ಅಂತ. ಬಟ್ GST ವಾಸ್ ಫಾಲ್ಟಿ. ಅದನ್ನು ಕೆಲವೊಂದು ಮತ್ತೊಮ್ಮೆ ವಿಡ್ರಾ ಮಾಡಬೇಕಾಯ್ತು. ವಿಡ್ರಾ ಮಾಡ್ಬೇಕಂತಂದ್ರೆ ಕೆಲವೊಂದು ಪ್ರೊವಿಷನ್ಸ್, ಕೆಲವೊಂದು ಪರ್ಸೆಂಟೇಜ್ ಇಷ್ಟದ್ದು ಅವು ತೆಗೆದು ಬಿಟ್ಟರು ಅದನ್ನು. 18% ಸೊ ವಾಟ್ ಡಸ್ ಇಟ್ ಶೋಸ್ ಏನಂತಂದ್ರೆ, ಸ್ಟಾರ್ಟಿಂಗ್ ನೀವೇನಪ್ಪ ಅಂದ್ರೆ GST ಏನು ಹಾಕಿದ್ರಿ, ದಟ್ ವಾಸ್ ನಾಟ್ ವರ್ಕಿಂಗ್ ವೆಲ್. ಅದ್ರ ಸಲುವಾಗಿ ಈ ಸ್ಟೆಪ್ ತಗೊಂಡ್ರಿ. ಈ ಸ್ಟೆಪ್ ತಗೊಂಡು ದೆನ್ GST ವಿಜಯೋತ್ಸವ ಅಂತಕೊಂಡು ಮಾಡಕ್ಕೆ ಹೋದ್ರು. ವಾಟ್ ಫಾರ್ ಏನಪ್ಪ ಅಂದ್ರೆ, ಯು ಆರ್ ಟೇಕನ್ ದ ಸ್ಟೆಪ್ ಬ್ಯಾಕ್. ಏನಂತಂದ್ರೆ ಫಾರ್ ದಟ್ ದೇರ್ ಬೆನಿಫಿಟ್ಸ್ ಆಗ್ತಾವೆ ಇನ್ನು ಮುಂದೆ. ಇಟ್ ವಿಲ್ ಸ್ಟಾರ್ಟ್ ಆಗ್ತದೆ. ಎಕನಾಮಿಕ್ ಇದು ಏನಂತಂದ್ರೆ, ಇದು ಸಿ ವಿ ಆರ್ ದ 4th largest ಎಕನಾಮಿ. 4th largest ಎಕನಾಮಿದಿಂದ ನೀವು ಅದನ್ನು ಈ ಪೊಸಿಷನ್ ಮೇಂಟೈನ್ ಮಾಡಬೇಕು, ಇಲ್ದಿದ್ದರೆ ಥರ್ಡ್ಗೆ ಹೋಗ್ಬೇಕು. ಅದಕ್ಕೆ ಏನು ಸ್ಟೆಪ್ ತಗೋಬೇಕು, ಏನು ಇದು ಮಾಡಬೇಕು. ಈಗ ಏನಂತಂದರೆ ವರ್ಲ್ಡ್ ಫೋರಮ್, ಇದು UN ಒಂದು ಆರ್ಗನೈಸೇಷನ್, ಅವ್ರು ಏನಂದ್ರೆ, ನೀವು 4th ಎಕನಾಮಿ ಅಂತ ಏನು ಹೇಳ್ತಾರಲ್ಲ, ಇಟ್ ಇಸ್ ಡ್ಯೂ ಟು ರಾಂಗ್ ಡಾಟಾ ಬೇಸಸ್. ಹೌದು. ಸೊ ದ ರಾಂಗ್ ಡಾಟಾ ಬೇಸಸ್ ನೀವು ಕೌಂಟರ್ ಮಾಡ್ರಿ ನೀವು. ಇಟ್ ಇಸ್ ನಾಟ್ ಬೇಸ್ಡ್ ಆನ್ ರಾಂಗ್ ಡಾಟಾ ಅಂತ. ಅಂದ್ರೆ ಹಳೆ ಡೇಟಾಗಳನ್ನೇ ನಾವು ಬಳಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಇಲ್ಲ, ಅವರು ನೀವು ಏನಪ್ಪ ಅಂದ್ರೆ ಫಿಕ್ಟಿಷಸ್ ಡಾಟಾ ಇದೆ ನಿಮ್ಮಲ್ಲಿ. ಸೊ ಅದಕ್ಕೆ ಗೌರ್ಮೆಂಟ್ ಅವ್ರಿಗೆ ಆನ್ಸರ್ ಮಾಡಬೇಕು. ದೆನ್ ಆಫ್ಟರ್ ದಟ್ 4th largest ಎಕನಾಮಿ ಅದು ಎಲ್ಲ ದಟ್ ಇಸ್ ಓಕೆ. ಅದರಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ, ಒಬ್ಬ ಮನುಷ್ಯಂದು ಏನಿದೆ, ಅವ್ರಿಗೇನು ಇಂಪ್ರೂವ್ಮೆಂಟ್ ಆಗಿದೆ, ಹೌ ಹಿ ಹ್ಯಾಸ್ ಇಂಪ್ರೂವ್ಡ್, ಅವನದು ಎಕನಾಮಿಕ್ ಸಿಚುವೇಶನ್ ಯಾವ ಥರ ಇಂಪ್ರೂವ್ ಆಗಿದೆ, ವಿಲೇಜಸ್ ಯಾವ ಥರ ಇಂಪ್ರೂವ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇಂಪ್ರೂವ್ ಆಗಿದೆ. ಸೊ ಅದೆಲ್ಲ ವರ್ಲ್ಡ್ಗೆ ತೋರಿಸ್ಬೇಕು. ಮೊದಲು ನಮ್ಗೆ ತೋರಿಸ್ರಿ, ಟೀಕ. ಸೊ ಇನ್ಫ್ರಾಸ್ಟ್ರಕ್ಚರ್ ಆ ಫೀಲ್ಡ್ದಲ್ಲಿ, ಈ ಫೀಲ್ಡ್ದಲ್ಲಿ ದರ್ ಆರ್ ಸೋ ಮೆನಿ ಏನಂತಂದರೆ ಫ್ಯಾಕ್ಟರ್ಸ್. ಬಟ್ ಏನಪ್ಪ ಅಂದರೆ ಡೆಫಿನೆಟ್ಲಿ ಎಕನಾಮಿಕ್ ಫೀಲ್ಡ್ದಲ್ಲಿ ನಾವು ಪ್ರೋಗ್ರೆಸ್ ಮಾಡಬೇಕು. ನಾಟ್ ದಟ್ ವಿ ಕ್ಯಾನ್ ಬೀಟ್ ಚೈನಾ ಆರ್ ಸಮಥಿಂಗು. ಇದೇನಿದೆ ಇದನ್ನು ಅಟ್ಲೀಸ್ಟ್ ಮೇಂಟೈನ್ ಆಗಿ ಮಾಡಿ, ಅಟ್ಲೀಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಾದರೂ ಜನ ತಮ್ಮ ಏನು ಇನ್ಕಮ್ ಏನಿದೆ ಅದನ್ನಾದರೂ ಗ್ರೋತ್ ಮಾಡ್ಕೊಳ್ಳೋ ಥರ ಏನಾದರೂ. ಸೊ ಇಟ್ ಈಸ್ ಮ್ಯಾನೇಜಬಲ್ ಆಸ್ ಆಫ್ ನಾವು. ಯಾಕಂದ್ರೆ ಇನ್ನು ಮುಂದೆ ಮ್ಯಾನುಫ್ಯಾಕ್ಚರಿಂಗು ಮತ್ತು ಎಕ್ಸ್ಪೋರ್ಟ್ಸ್ ಸ್ಪೀಡಪ್ ಮಾಡಲೇಬೇಕು. ಅಲ್ಲ, ಎಕನಾಮಿಕಲ್ ಇಂಬ್ಯಾಲೆನ್ಸು ತುಂಬ ಜಾಸ್ತಿ ಆಗಿದೆ ಸರ್ ಈಗಿನ ದಿನಗಳಲ್ಲಿ ನೋಡಿದಾಗ. ಈ ಎಕನಾಮಿಕ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿದೆ ಅಂದರೆ ಈ ಟ್ಯಾಕ್ಸೇಷನ್ ಸಿಸ್ಟಮ್ ಫಾಲ್ಟಿ ಅದ. ಟ್ಯಾಕ್ಸೇಷನ್ ಸಿಸ್ಟಮ್ನಿಂದ ಯು ಡ್ರಾ ಸೋ ಮಚ್ ಆಫ್ 64 ವೆರೈಟೀಸ್ ಆಫ್ ಟ್ಯಾಕ್ಸಸ್ ಇದೆ. ಟೀಕೆ, ಒಂದು ಡೈರೆಕ್ಟ್ ಟ್ಯಾಕ್ಸು, ಒಂದು ಇಂಡೈರೆಕ್ಟ್ ಟ್ಯಾಕ್ಸ್. ಈಗ ನಾನು ಆ್ಯಸ್ ಅ ಸ್ಯಾಲ್ರಿ ಮ್ಯಾನ್ ಒಂದು ಬೇಸಿಕ್ ಕ್ವಶನ್ ಏನಂತಂದರೆ, ವಾಟ್ ಈಸ್ ಎಂಟೈಟಲ್ಡ್ ಟ್ಯಾಕ್ಸ್ ಏನಂದ್ರೆ ನಾನು ಆಲ್ರೆಡಿ ಕೊಟ್ಬಿಟ್ಟೀನಿ ನಾನು ನಿಮಗೆ. ಸೊ ಆಫ್ಟರ್ ದಟ್ ನನಗೆ ಮತ್ತೆ ಟ್ಯಾಕ್ಸ್ ಲೈಬಿಲಿಟಿ ಯಾಕೆ ಬರಬೇಕು ನನಗೆ? ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಸಿನಿಮಾ ನೋಡ್ಬೇಕಾದ್ರೆ ಮತ್ತೆ ಕೊಡ್ತೀವಿ, ರೆಸ್ಟೋರೆಂಟ್ಗೆ ಹೋದ ಮತ್ತೆ ಕೊಡ್ತೀವಿ. ಏನಪ್ಪ ಅಂದ್ರೆ ಯು ಆರ್ ಪೇಯಿಂಗ್ ಡಬಲ್. ನೀರು ಕುಡಿಯೋಕ್ಕೂ ಕೊಡ್ತಾ ಇದ್ದೀವಿ. ಹಾಂ. ಸೊ ಇದನ್ನೆಲ್ಲ ಏನಪ್ಪ ಅಂದ್ರೆ ನೀವು ಸ್ಕ್ವೀಸ್ ಮಾಡಿ ಎಲ್ಲಿಗೆ ಹೋದ್ರಿ? ಈ ಕರೆನ್ಸಿ ನೋಡ್ರಿ, ಈಗ ಯಾವಾಗ ನೋಟ್ ಬಂದಿ ಆಯಿತು ಅವಾಗಿಂದ ಕರೆನ್ಸಿ ಇದು ಏನಪ್ಪ RBI ಫಿಗರ್ ಪ್ರಕಾರ 15 lakh crores ಇತ್ತು. 15 lakh crores ಇದ್ದ ಕರೆನ್ಸಿ ಯು ಆರ್ ಪ್ರಿಂಟೆಡ್ ಆ ಟೈಮ್ ಸರ್ಕ್ಯುಲೇಷನ್ ಇದ್ದಾಗ 2016. ಈಗ 37 lakh crores ಇದೆ. ವೆನ್ ಎವ್ರಿಥಿಂಗ್ ಇಸ್ ಡಿಜಿಟೈಸ್ಡ್, ಎಲ್ಲ ಪೇಮೆಂಟ್ UPI ಪೇಮೆಂಟ್ಸ್, ಡಿಜಿಟಲ್ ಪೇಮೆಂಟ್ ಇದ್ದಾಗ ವೇರ್ ಇಸ್ ದಿಸ್ ಕರೆನ್ಸಿ, ವಾಟ್ ಆರ್ ಯು ಡೂಯಿಂಗ್ ವಿತ್ ದಟ್ ಕರೆನ್ಸಿ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನಂತಂದ್ರೆ ರಷ್ಯಾದವ್ರು ಏನಂತಾರೆ, ಯು ಕ್ಯಾನ್ ಬೈ ಅವರ್ ಆಯಿಲ್ ಪೇಯಿಂಗ್ ಇಂಡಿಯನ್ ರುಪಿ. ಇರಾನ್ ಹೇಳಿದ್ರು ಯು ನಿ ನಾಟ್ ಪೇ ಡಾಲರ್ಸ್, ಯು ಪೇ ಯುವರ್ ಕರೆನ್ಸಿ ಅಂತ. ಸೊ ಸಮಥಿಂಗ್ ಏನಂತಂದ್ರೆ ಇದ್ರ ಎಕ್ಸ್ಪ್ಲನೇಷನ್ ನನಗೆ ಆಸ್ ಎ ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ವೆನ್ ಏನಪ್ಪ ಅಂದ್ರೆ ಇವತ್ತು ಒಂದು 10 ರೂಪಾಯಿ ಕಾಫಿ ಕುಡಿದ್ರೂ UPI ಪೇಮೆಂಟ್ ಮಾಡ್ತೀವಿ. ಒಂದು ಸಬ್ಜಿ ಸೆಲ್ ಮಾಡೋರು ಕೂಡ ಅವರೆಲ್ಲ ಸ್ಕ್ಯಾನರ್ ಇಟ್ಕೊಂಡು ಕುಂತಿದ್ದಾರೆ. ದಟ್ ಮೀನ್ಸ್
ಕರೆನ್ಸಿ decrease ಕರೆನ್ಸಿ ಆಗ್ಬೇಕಾಗಿದೆ. ಇಲ್ಲೇ ಇಲ್ಲ. ಹೌದು. ಈಗ ನೀವು ಬ್ಯಾಂಕಿಗೆ ಹೋಗಿ ನಿನ್ನ ಅಕೌಂಟ್ ನಿಂತಾನೆ 2 ಲಕ್ಷ ಡ್ರಾ ಮಾಡ್ಬೇಕಂತಂದ್ರೆ ನೀವು ನಮ್ಗೆ ಟೈಪ್ ಕೊಟ್ರೆ ಅಂತಾರೆ ವಿ ಡೋಂಟ್ ಹ್ಯಾವ್ ಕರೆನ್ಸಿ ಅಂತ ಬ್ಯಾಂಕ್ ಕೂಡ ಹೇಳ್ತಾರೆ. ಸೊ ವೇರ್ ಇಸ್ ದಿಸ್ 37 lakh crores ಪ್ರಿಂಟೆಡ್, ವೇರ್ ಇಟ್ ಈಸ್ ಸರ್ಕ್ಯುಲೇಟಿಂಗ್, ವಾಟ್ ಇಸ್ ಬೀಂಗ್ ಡನ್? ಒಂದು ಕ್ವಶನ್ ಮಾರ್ಕ್ ಇದೆ ವಿಚ್ ಐ ಆಮ್ ನಾಟ್ ಏಬಲ್ ಟು ಆನ್ಸರ್.